Good morning. Yesterday we are discussing about the component bar diagram. Let us take up another example. Example number 2. That is, represent the following data by suitable diagram: food, clothing, education, miscellaneous, and saving, etc. We have completed that actually. So example number 2. Example number 2 is there. I can give it as homework. The following table gives the pattern of electricity consumption percentage. So industry and agriculture, actually shortly I have explained yesterday, so take it, you can do it at home. Take two columns. So industry and agriculture total is there. So vertical bar for different items for different years. A year is has taken as one vertical bar. For example, 2001 and 2 for one vertical bar, which should component are this industry and agriculture, similarly others. So let us take up in the same subdivided or component bar diagram another example. Example number 3. The following, I will read the example first. The following data relate to movement in the index of production of food products, beverages and tobacco products. Index 1993-94 taken as 100, and the data is like this: year 2000 to 1, 0 to 2000 to 01, 2001 to 2, 2 to 3, 3 to 4, 4 to 5, and 5 to 6. So this should be the x-axis, and on the y-axis these food products and beverages and tobacco products. The data are like this, these two columns. So what is your question here? Represent the data for horizontal bars. Represent the data for horizontal bars. So we can do it. So instead of vertical bar, you have to take horizontal bar. Only the difference. That is only the difference. See, the data can be presented. Solution. Baribeku. The data can be presented by a horizontal bar diagram, and also put the heading also here. Heading ಅಂತ ಬರೆಯುವುದಲ್ಲ, heading ಬರಿಬೇಕು ಏನಂತ. Heading ಏನು ಬರಿಬೇಕು? Movement in the index of production of food products and beverages and tobacco products. ಇಲ್ಲಿ ಜಾಗ ಇಲ್ಲ, ಹಾಗಾಗಿ ನೀವು ಹೆಡ್ಡಿಂಗ್ ಅಂತ ಬರ್ಕೊಳ್ಬೇಕು ಇಲ್ಲಿ. ಆಮೇಲೆ ಕಾಲಮ್ ಅನ್ನು ಫಸ್ಟ್ ಇದನ್ನೇ ಮಾಡಬೇಕು. ಹೇಗೆ ಮಾಡಬೇಕು ಹೇಳಿದ್ರೆ, ಸೊ ಇಯರ್ಸನ್ನು ಎಕ್ಸ್ ಎಕ್ಸಿಸ್ ತಗೊಳ್ಳಿ. ಹೀಗೆ ವಾಯ್ ಎಕ್ಸಿಸ್ ಆಯಿತು. ಇಲ್ಲಿ ಫಾರ್ ಡಿಫ್ರೆಂಟ್ ಇಯರ್ ಹೀಗೆ ಆಗ್ತದಲ್ಲ, ಇಲ್ಲಿ ಉಲ್ಟಾ ಆಗ್ತದೆ, ಸಾರಿ. ಇವಾಗ ನೀವು ಇಲ್ಲಿ ಈಗ ನಿಮಗೆ ಇಲ್ಲಿ ಇಯರ್ಸ್ ಎಲ್ಲಿ ಬರಬೇಕು? ಈಗ ಫಾರ್ 2001, 2, 3, 4, 5, 6 ಹೀಗೆ ಮಾಡಬೇಕು, ಹೌದಾ? ಬಾರ್ ಹೇಗೆ ಬರಬೇಕು? ಇಲ್ಲಿಗೆ ಏನು ಬರಬೇಕು? 100, 200, 500. ಸೊ ಮ್ಯಾಕ್ಸಿಮಮ್ ಎಷ್ಟಿದೆ? ಮ್ಯಾಕ್ಸಿಮಮ್ 160 ಆ್ಯಂಡ್ 400, 570 ಆಗ್ತದೆ ಎರಡು ಕೂರಿಸಿದ್ರೆ. $400 ಸಾಕು, ಯಾಕಂದರೆ 400 ಮ್ಯಾಕ್ಸಿಮಮ್ ಅಲ್ಲ. ಯಾಕಂದ್ರೆ 2 ಬಾರ್ಸ್ ತಗೊಳ್ಬೇಕು, ಕಂಪೋನೆಂಟ್ ಬಾರ್ಸ್ ತಗೊಳ್ಳುವ. ಸೊ ವರ್ಟಿಕಲ್ ಬಾರ್ ದಿಸ್ ಈಕ್ವಲ್ ಟು 100, 200, 300, 400, and this is 500. So first is 154.5, this 154.5 and 200.4. ಇದಕ್ಕೆ ಫುಡ್ ಪ್ರಾಡಕ್ಟ್ಸ್ ಆ್ಯಂಡ್ ಬೆವರೇಜಸ್ ಎರಡು ಖರ್ಚೆ ಸಪ್ರೇಟ್ ಇದೆ. ಈ ವರ್ಷ ಇದಕ್ಕಿಷ್ಟು ಇದಕ್ಕಿಷ್ಟು ಅಂತ. ಸೊ ಎರಡು ಕೂಡಿಸಿ ಹಾಗೂ ಮಾಡ್ಬೋದು, ಅಥವಾ ಎರಡು ಬಾರೇ ಮಾಡ್ಬೋದು. ಸೊ ವರ್ಟಿಕಲ್ ಬಾರ್ ಮಾಡಬೇಕು ಇವಾಗ. ಸೊ ದಿಸ್ ಈಸ್ ಫಸ್ಟ್ 200 ತಗೊಳ್ಳಿ. ಎಷ್ಟು?
200.4 200.4 ಅಂದರೆ ಇಲ್ಲೆಲ್ಲ ಬರ್ತದೆ. ಇಲ್ಲಿ 250 ಆಗ್ತದೆ, ಇಲ್ಲಿ 25 ಆಗ್ತದೆ. ಸೊ ಸಮ್ವೇರ್ ಹಿಯರ್ ಎಲ್ಲ ಬರ್ತದೆ ಹೀಗೆ 200.4 ಹೀಗೆ ಹೀಗೆ ದಿಸ್ ಬರಿಬೇಕು ಇಲ್ಲಿ 200.4 ಅಂತ 200.4 ಅಂತ 4 ದಿಸ್ ಈಸ್ 154 ಇಲ್ಲಿ 150 ಬರ್ತದೆ 150 ಇಲ್ಲಿ ಬರ್ತದೆ 154 ಸಮ್ವೇರ್ ಹಿಯರ್ ಇಲ್ಲೆಲ್ಲ ಬರ್ಬೋದು. ಅದನ್ನು ಹೀಗೆ ಮಾಡಬೇಕು. ದಿಸ್ ಈಸ್ 154.5. ಇದಕ್ಕೆ ಬೇರೆ ಬೇರೆ ಕೊಡ್ಬೋದು. ಒಂದು ಓಪನ್ ಇಟ್ಟು ಒಂದು ಕ್ಲೋಸ್ ಮಾಡ್ಬೋದು. ಹೀಗೆ ಹೀಗೆ ಡಾಟ್ ಹೊಡೆದಿದ್ದೇನೆ. ನೀವು ಏನಂತ ಇಲ್ಲಿ ಇಂಡೆಕ್ಸ್ ಕೊಡಬೇಕು. ಆಮೇಲೆ ಇಲ್ಲಿ ಇಂಡೆಕ್ಸ್ ಕೊಡಬೇಕು. ಹೀಗಂದ್ರೆ ಏನು, ಹೀಗೆ ನಾನು ಇದೇನು ತಗೊಂಡಿದ್ದೇನೆ ಕೇಳಿದ್ರೆ ಫುಡ್ ಪ್ರಾಡಕ್ಟ್ಸ್ ತೊಗೊಂಡಿದ್ದೇನೆ. ಹೀಗೆ ತಗೊಂಡ್ರೆ ಫುಡ್ ಪ್ರಾಡಕ್ಟ್, ಇದು ಫುಡ್ ಪ್ರಾಡಕ್ಟ್ 154 ಫುಡ್ ಪ್ರಾಡಕ್ಟ್. ಆಮೇಲೆ ಕ್ರಾಸ್ ಬಾರ್ ತಗೋತೀನಿ. ಈ ಕ್ರಾಸ್ ಬಾರ್ ಇದೆಯಲ್ಲ, ಕ್ರಾಸ್ ಬಾರ್ ಐ ಹ್ಯಾವ್ ಟೇಕನ್ ದಿಸ್ ಆಸ್ ಲೈಕ್ ದಿಸ್ ಆಸ್ ದಿಸ್ ಬಿವರೇಜಸ್ ಆ್ಯಂಡ್ ಟೊಬ್ಯಾಕೊ ಪ್ರಾಡಕ್ಟ್ಸ್ ಅಂತ ಬರೀಬೇಕು. ಬಿವರೇಜಸ್ ಆ್ಯಂಡ್ ಟೊಬ್ಯಾಕೊ ಪ್ರಾಡಕ್ಟ್ಸ್, ಟೊಬ್ಯಾಕೊ ಪ್ರಾಡಕ್ಟ್ಸ್ ಇದು ಬರೀಲೇಬೇಕು. ಆಮೇಲೆ ಲೇಬಲ್ ಮಾಡಬೇಕು ಇಲ್ಲಿ 200.4. ನೆಕ್ಸ್ಟ್ ಈಸ್ 224 ಇದು 152.5 224.8 ಸೊ 224.8 ಉದ್ದಂದಿದೆಯಲ್ಲ 224 ಅಂದರೆ ಇಲ್ಲೆಲ್ಲ ಬರ್ತದೆ ಹೌದಾ. ಹೀಗೆ 224 ಪಾಯಿಂಟ್ ಈಕ್ವಲ್ ಸೈಜ್ ಇರಬೇಕು. ನಮ್ದು ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ಈಸ್ 168 ದಿಸ್ ಆ್ಯಂಡ್ ದಿಸ್ 152.5 152.5 ಅಂದರೆ ಇಲ್ಲೆಲ್ಲ ಬರ್ತದೆ. ಮೇಲಿಂದನ ಕ್ರಾಸ್ ಹಾಕಿದ್ದೇನೆ. ಹೀಗೆ ಇಲ್ಲಿ ಬರಿಬೇಕು 224.8 ದಿಸ್ ಈಸ್ 152.5 ಮಾಡ್ತೀರಿ. ನೆಕ್ಸ್ಟ್ ಇದು 284.6 287.6 ಆ್ಯಂಡ್ 168.7 287.6 ಅಷ್ಟು ಉದ್ದ ತಗೊಳ್ಳುವ, ನಮ್ಗೆ ಈಸಿ ಆಗ್ತದೆ. 287 ಅಂದರೆ 300 ಹತ್ರ ಬರಬೇಕು. ಅಂದರೆ ಇದು ಇಲ್ಲೆಲ್ಲೋ ಬರ್ತದೆ 87 ಅಂದರೆ ಹೀಗೆ ತಗೊಳ್ಬೇಕು. Take it here like this and bar should be the equal size, spacing also equal size. And next is 287 and 168 150 200 ಇಲ್ಲಿಗೆ 175 ಆಗ್ತದೆ. 175 ಅಂದರೆ 168 ಸಮ್ವೇರ್ ಇಲ್ಲೆಲ್ಲ ಆಗ್ಬೋದು. ಹೀಗೆ ಈ ಅರ್ಥ ಬರ್ತದೆ. ಸೊ 168 this is 168.7 this is 287.6 ಇದಕ್ಕೆ ಹೀಗೆ ಮಾಡಿ. ಇಷ್ಟೇ. ಸಿಮಿಲರ್ಲಿ ಅದರ್ಸ್ ಇದಕ್ಕೆ ಮಾಡಿ. ದಿಸ್ ಒನ್ ಲಾಸ್ಟ್ ಬೇಕಾದ್ರೆ ಮಾಡಿ ತೋರಿಸ್ತೀನಿ. 400.3 6 ತಲೆದು. ದಿಸ್ ಈಸ್ ಫಾರ್ 2001 2001 02 2002 03 ಅಲ್ಲಲ್ಲ 1 ಇದೆ 2002 2001 ದಿಸ್ ಈಸ್ 2 1 and 2000 2203 and this is 2005 to 06. suppose ಎಷ್ಟಿದೆ ಅದು 400.3 400 ಅಂತ ಎಲ್ಲಿ ಬರ್ತದೆ ಇಲ್ಲಿ 400 somewhere here ಹೀಗೆ 400.3
and 170 170 ಇಲ್ಲೆಲ್ಲ ಬರ್ತದೆ 175 ಇಲ್ಲಂದ್ರೆ ಇಲ್ಲೆಲ್ಲ ಬರ್ತದೆ ಹೀಗೆ ಹೀಗೆ 175 ಈಕ್ವಲ್ ಸೈಜ್ ಇರಬೇಕು ಇದು this is 400.3 and this is 170.6. ಟೋಟಲ್ ಪ್ರಾಡಕ್ಟ್ ಮಾಡಿದ್ರೆ ಹಾಗೂ ಮಾಡ್ಬೋದು ಹೀಗೆ ಮಾಡಬಹುದು ಅಥವಾ ಇಲ್ಲಿ ಟೋಟಲ್ ತಗೊಂಡು ಇದಿತ್ತಲ್ಲ ಅರ್ಧ ಮಾಡಿ ಪ್ರೀವಿಯಸ್ ಎಕ್ಸಾಂಪಲ್ ಮಾಡಿದಲ್ಲ ಆ ಥರನೂ ಮಾಡ್ಬೋದು ಸೊ ದಿಸ್ ಈಸ್ ದ ಆಲ್ ಅಬೌಟ್ ದಿಸ್ ಅಬೌಟ್ diagram the component bar diagram. Next is percentage bar diagram. The percentage bar diagram, what you have to do is the whole the expenditure, suppose if you consider the whole expenditure, you have to take a total, take a and percentage of that. So the use of this is to compare the different variables. ಈಗ ಉದಾಹರಣೆ ಹೇಳಬೇಕು ಅಂದರೆ ಸಪೋಸ್ ಟೂ ಸ್ಟೂಡೆಂಟ್ಸ್ ಆರ್ ಸ್ಕೋರಿಂಗ್ the different marks in different subjects, all six subjects are there, suppose. So each subjects they are scoring different marks, then who is more consistent or who is more scorer, how to do that? So for that we have to compare this. For the comparison we take the percentage diagram. Again ಮಾಡ್ತೀವಿ. So what to do there, first to take the total, that is 600, and for the 600 or for each subject 100 or each 100, and what is the percentage for this out of 600 so many marks, and what is the marks for 100. So we compare like that. Accordingly we have to do the percentage bar diagrams. So subdivided by component bar diagrams, presented graphically or percentage basis or percentage bar diagrams. So they are specially useful for the diagrammatic portrayal of the relative changes in the data. Actually these percentage bar diagrams are used to highlight the relative importance of the various components of the parts of the whole. So for that we take up first 100 value, and then the given value we have to convert the given value into 100. That is the percentage bar diagram. So you can do it. You can take the example that gives the idea more. So item is there, item, food, clothing, rent, fuel and lighting, education and miscellaneous, ಹೀಗಿದೆ. Next is expenditure. So in rupees, in a lakh rupees or in 1000 rupees ಏನೇ ತಗೊಳ್ಳಿ, in 1000 rupees ಅಂತ ಇಟ್ಕೊಳ್ಳಿ ಬೇಕಾರೆ, ಅಥವಾ in rupees ಇಟ್ಕೊಳ್ಳಿ, ಏನಿದೆ what in rupees, lakh 1000 ಎಷ್ಟು ಏನು ಬೇಕಾದ್ರೂ ಇಟ್ಕೊಳ್ಬೋದು. ಸಪೋಸ್ ಇನ್ 1000 ಅಂತ ಇಟ್ಕೊಳ್ಳಿ ಬೇಕಾರೆ ಪರವಾಗಿಲ್ಲ, ಹಾಗೆ ಇಟ್ಕೊಂಡ್ರು ಪರವಾಗಿಲ್ಲ, ಭಾಳ ಕಡಿಮೆ ಖರ್ಚು ಮಾಡಿದ್ರೆ ಕಡಿಮೆ ಆಗ್ತದೆ ಅಂತ. ಸೊ ಇಟ್ ಈಸ್ 240 rupees ಪರ್ ಡೇ ಅಂತ ಇಟ್ಕೊಂಡ್ರೆ, and 66 rupees, 125 rupees, and 57 rupees, 42 rupees, and 192 rupees, 192
rupees. ಹೀಗಿದೆ ಕ್ವಶನ್ ಏನು ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ ಬ್ರೇಕಪ್ ಆಫ್ ದ ಎಕ್ಸ್ಪೆಂಡಿಚರ್ of a family on different items of consumption. This is the consuming items. Expenditure of a family, different items of consumption. Draw percentage bar diagram to represent the data ಅಂತ ಕೊಟ್ಟು ಇದು ಕೊಟ್ಟಿದ್ದಾರೆ. This is the question. So what to do next? First you have to write as it is. Then create two more columns like this. Next is the third column is percentage expenditure ಅಂತ ಮಾಡಬೇಕು. Percentage expenditure. And next is cumulative percentage. Cumulative percentage. Cumulative percentage. ಇಲ್ಲಿ ಕ್ಯುಮುಲೇಟಿವ್ ಪರ್ಸೆಂಟೇಜ್ ಅಂದರೆ ಏನು ಹೇಳಿಲ್ಲ ಅಂದರೆ ಟಾಪ್ ಟು ಬಾಟಮ್ ಲೆಸ್ ದ್ಯಾನ್ ಟೈಪ್. ಪರ್ಸೆಂಟೇಜ್ ಏನು ಹೇಗೆ ಮಾಡಬೇಕು ಇದು ಕೊಟ್ಟಿದ್ದಾರೆ. ಸೊ ವಾಟ್ ಟು ಡೂ ಫಸ್ಟ್ ಯು ಹ್ಯಾವ್ ಟು ಟೇಕ್ ಅಪ್ ದ ಸಮ್ ಆಫ್ ದಿಸ್ sum of expenditure. What is sum of expenditure? Here you have to take up the total. This is the first step. First step is you have to take the sum. Take the sum of expenditure. ಎಷ್ಟು ಇದೆ ಈಗ 720 ಇದೆ. So what is the next step? Next step is make a column percentage expenditure. So how to find the percentages? So this, so out of 720, 240 rupees for food. So what is the expenditure for rupees 100? So how to do that? So 240 divided by 720 multiplied by 100 equal to ಎಷ್ಟು ಬರ್ತದೆ ಇದು 33.33%. 33. So for the similarly 66 divided by 720 ಜಾಗ ಸಣ್ಣದಾಗ್ತದೆ ಸ್ವಲ್ಪ ಮಾಡ್ತೇನೆ 720 multiplied by 100. So this equal to 9.17. Third is 125 divided by 720 multiplied by 100. That is equal to 17.36. Next is 57 divided by 720 multiplied by 100. That is equal to 7.92. Next is 42 divided by 720 multiplied by 100. That is equal to 5.83. So next is 190 divided by 720. 190 divided by 720 multiplied by 100. This equal to 26.39. ಇಷ್ಟು ಮಾಡ್ಕೊಂಡಾಯ್ತು. ಆಮೇಲೆ ಕ್ಯುಮುಲೇಟಿವ್ ಏನು ಹೇಳಿಲ್ಲ ಅಂದರೆ ಲೆಸ್ ದ್ಯಾನ್ ಟೈಪ್ ಮಾಡಬೇಕು. ಕ್ಯುಮುಲೇಟಿವ್ ಯಾಕೆ ಬೇಕು ಇಲ್ಲಿ ಕೇಳಿದ್ರೆ ಇಲ್ಲಿ ನೆಕ್ಸ್ಟ್ ಡಯಾಗ್ರಾಮ್ ಹಾಕುವಾಗ ಇಲ್ಲಿ ಹೀಗೆ ನೆಕ್ಸ್ಟ್ ನೀವು ಬಾರ್ ಡಯಾಗ್ರಾಮ್ ಹಾಕಬೇಕು. ಹೀಗೆ ಸ್ಟ್ರೇಟ್ ಲೈನ್ ಆಗಲಿಲ್ಲ ರೀ, ಇಟ್ ಶುಡ್ ಬಿ ಸ್ಟ್ರೇಟ್ ಲೈನ್. ಹೌದಾ? ಹಾಂ, ಹೀಗೆ ಫುಲ್ಲಿ ಸ್ಟ್ರೇಟ್ ಲೈನ್. ಇಲ್ಲಿ ನೀವು ಏನು ಮಾಡಬೇಕಾಗ್ತದೆ ಸಬ್ ಡಿವೈಡ್ ಬಾರ್ ಡಯಾಗ್ರಾಮ್, ಕಂಪೌಂಡ್ ಬಾರ್ ಡಯಾಗ್ರಾಮ್ ಮಾಡಬೇಕಲ್ಲ, ಅಲ್ಲ ಇದನ್ನು ಪರ್ಸೆಂಟೇಜ್ ಮಾಡಬೇಕಲ್ಲ. ಟೋಟಲ್ 100 ಇಟ್ಕೊಳ್ಬೇಕು ಇಲ್ಲಿ. ಟೋಟಲ್ 100 ಇಟ್ಕೊಳ್ಬೇಕು. ಆಮೇಲೆ 10 ಮಾಡಬೇಕಲ್ವಾ. ಸಪೋಸ್ ಇಲ್ಲಿಗೆ 50 ಹೇಳಿದ್ರೆ 10, 20, 30 ಮಾಡ್ಬೋದಾ?
1 2 3 4 5 6 7 8 9 10 ಈಗೇನಾಯ್ತು ಈಗ 10 20 30 40 50 60 70 80 90 100 ಈಗ ನಿಮಗೆ ಇದನ್ನ so you have to first take a food 33.3 so for that you have to mark this 33 point here so next is for this so 9.17 so to count this from 9.17 is difficult so if you take this cumulative percentage it becomes easy so you have to draw according to the cumulative point that is see cumulative is as it is ಫಸ್ಟ್ ಹೇಗೆ ಬರ್ತದೆ ಕ್ಯುಮುಲೇಟಿವ್ ಹೇಗೆ ಬರ್ತದೆ ಆಸ್ ಇಟ್ ಈಸ್ 33.3 ಅನ್ನು ಹಾಗೆ ಇಡಬೇಕು 33.33 ಏನು ಹೇಳಿಲ್ಲ ಅಂದರೆ ಇಫ್ ನಥಿಂಗ್ ಈಸ್ ಮೆನ್ಷನ್ಡ್ ಇಟ್ ಮೀನ್ಸ್ ದಟ್ ಲೆಸ್ ದ್ಯಾನ್ ಟೈಪ್ cumulative frequency so first term as it is second term this plus this so 33.33 plus 9.17 equal to 42.50 42.50 next is for this 42.5 plus 17.36 that gives you 59.86 next is for this plus 59.86 plus 7.92 equal to 67.78 next is 67.78 plus 5.83 gives you this is 73.61 and 73.61 plus 26.39 is 100 ಇದು 100 ಆಗಬೇಕು ನಿಮ್ಮದು ಒಂದು ವೇಳೆ ಇದು 100 ಆಗಲಿಲ್ಲ ಅಂದರೆ ನಿಮ್ಮದು ಇದು ಕ್ಯಾಲ್ಕುಲೇಷನ್ ತಪ್ಪಿದೆ ಹೇಳಿದ್ರೆ ಅರ್ಥ ಆಯ್ತಲ್ಲ now diagram heading ಬರೀಬೇಕು diagram showing expenditure of a family on different items of consumption ಹೀಗೇನು ಮಾಡಬೇಕು ಹೀಗೆ 100 ಗೆ ಒಂದು ತಗೊಳ್ಬೇಕು ಈಗ 100 ಗೆ ಒಂದು ಬಾರ್ ಮಾಡಬೇಕು ಇಲ್ಲಿ ಈಗ 100 ಈಗ ಒಂದು ಬಾರ್ ಮಾಡಬೇಕು ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ 100 ಇದೆ ಇದನ್ನ ಈ ತರ ಡಿವೈಡ್ ಮಾಡ್ಕೊಂಡ್ರೆ ನಿಮಗೆ ಈಸಿ ಆಗ್ತದೆ ಇವಾಗ ಇಲ್ಲಿ ಮಾರ್ಕ್ ಮಾಡ್ತಾ ಹೋದ್ರೆ ನಿಮಗೆ ಆಟೋಮೆಟಿಕಲಿ ಇದು ಸಿಗ್ತದೆ ಇಲ್ಲಾಂದ್ರೆ ನೀವು ಪ್ರತಿ ಸಾರಿ ಕೌಂಟ್ ಮಾಡಬೇಕು ಹಾಗಾಗಿ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನು ತಗೊಳ್ಬೇಕು ಇಲ್ಲಿ ಫಸ್ಟ್ ಫುಡ್ ಇದೆ 33.33 ಎಷ್ಟೇ ಇದೆ ನೋಡಿ 33.33 ದಟ್ ಇಸ್ ಎ ಫುಡ್ ಇಲ್ಲಿ 33 ಗುರ್ತು ಮಾಡಬೇಕು ಈಗ ಸೊ ದಿಸ್ ಈಸ್ 35 ಸಮ್ಯ ಹರಿಯನ್ ಬಿಟ್ವೀನ್ 33 ಇದನ್ನು ಫುಲ್ ಬೇಕಾದ್ರೆ ತುಂಬ್ರಿ ನೀವು ಇದಕ್ಕೆ ಬೇರೆ ಬೇರೆ ಆಕಾರ ಮಾಡಬೇಕು ಹೀಗೆ ಫುಲ್ ತುಂಬಿದ್ದೇನೆ ಅಂತ ಇಟ್ಕೊಳ್ಳಿ ಹೀಗೆ ಇದನ್ನ ಫುಲ್ ತುಂಬಿದ್ದೇನೆ ಅಂತ ಊಹೆ ಮಾಡಿ ದಟ್ ಇಸ್ ಅಸ್ಯೂಮ್ ದಟ್ ದಿಸ್ ಈಸ್ ಫುಲ್ಲಿ ಕಂಪ್ಲೀಟ್ಲಿ ಮೇಡ್ ಪರ್ಫೆಕ್ಟ್ ಬ್ಲ್ಯಾಕ್ ಸೊ ದಿಸ್ ಈಸ್ ಫುಡ್ is so 33.33 ಎಷ್ಟಿದೆ 33.33% next is actually ಎಷ್ಟಿದೆ 9.17 ಇದೆ 9.17 you have to count from here so to avoid such difficulty we take up this ಇದಕ್ಕೆ 9.7 ಸೇರಿಸಿದ್ರೆ ಎಷ್ಟಾಗಬೇಕು 42.5 ಆಗಬೇಕು ಸೊ 42.5 ಇದನ್ನ ಮಾರ್ಕ್ ಮಾಡಿದ್ರೆ ಅವಾಗ ಏನಾಗ್ತದೆ ನಿಮಗೆ that gives you the next item 42 ಇಲ್ಲಿ 45 ಆಗ್ತದೆ ಸಮಯ ಮಿಡಲ್ ಆಫ್ ದಟ್ ಸೊ ದಿಸ್ is 42.5 this is 42.5 sorry 42.5 ಅಲ್ಲ ಸಾರಿ 9.77 45 ಟೋಟಲ್ ಇದೇನಾಗಬೇಕು ಇದು 9.17 ಬರಬೇಕು ಈಸಿ ಆಗ್ತದೆ ಈಗ ಸೊ 9.17 what is that second item is clothing this is clothing 9.17 is clothing next item is rent so rent is 17.36 so instead of counting 17.36 take 59.86
59.86 somewhere here. See somewhere here. This is rent. Rent. This is 59 point means 17.36. 17.36. Make it as cloth. ಕ್ಲೋತಿಗೆ ಒಂದು ಮಾರ್ಕ್ ಮಾಡಬೇಕಲ್ಲ. ಆಮೇಲೆ ನೀವು ಲೆಜೆಂಡ್ ಕೊಡಬೇಕು. ಹಾಂ ಈಗ ಫುಲ್ ತುಂಬಿದ್ದು ಅದನ್ನು ಹೇಗೆ ಕೊಡಬೇಕು? ಇಲ್ಲಿ ಹೀಗೆ ಫುಲ್ ಬ್ಲ್ಯಾಕ್ ಮಾಡಿರ್ತೇನೆ. ದಿಸ್ ಈಸ್ ಫುಡ್. ದಿಸ್ ಈಸ್ ಫುಡ್. ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ದೇನೆ? ಸೊ ದಿಸ್ ಈಸ್ ಚೆಕ್ಸ್ ಟೈಪ್. ದಿಸ್ ಈಸ್ clothing. Third is rent. Rent and cross mark ಇಕ್ತಾನೆ. So this is inclined across. This is rent. Next is fuel. What is fuel? Fuel is only 7.92. That is 67.780 ಮಾಡಿದ್ರೆ 7.92 ಆಗ್ತದೆ. 67.78 ಮೇ ಆಲ್ಮೋಸ್ಟ್ 68 ಮಾಡಬೇಕು. 60 ಇಲ್ಲಿದೆ, ಇಲ್ಲಿ 70 ಇದೆ, 68 ಸಮ್ಯಾರ್ ಹಿಯರ್ ಬರ್ತದೆ. ಹೀಗೆ ಅದಕ್ಕೆ ನಾ ಏನು ಮಾಡ್ತೀನಿ ಕೇಳಿದ್ರೆ ಫ್ಯೂಯಲ್ ಆ್ಯಂಡ್ ಲೈಟಿಂಗ್. ನೆಕ್ಸ್ಟ್ ಈಸ್ ರೆಂಟ್ ಆಯಿತು. ಫ್ಯೂಯಲ್ ಆ್ಯಂಡ್ ಲೈಟಿಂಗ್. Fuel and lighting. 8% this is 7.92%. 7.92%. So I can make it a say what horizontal line like this. ಇದೇ ಆಕಾರ ಮಾಡಬೇಕು ಅಂತೇನಿಲ್ಲ. ಸೊ ನೀವು ಬೇರೆ ಆಕಾರನ ಮಾಡಬಹುದು, ಬೇರೆ ಬೇರೆ ಕಲರನ್ನು ಮಾಡಬಹುದು. ಕಲರ್ ಕೊಟ್ಟಾಗ ಹೀಗೆ ದಿಸ್ ಈಸ್ ಅವರ್ ದಿಸ್ ಫ್ಯೂಯಲ್ ಆ್ಯಂಡ್ ಲೈಟಿಂಗ್. Fuel and lighting. Next is 5.83 ಇದೆ, or you have to mark it at 73.61. 70 is here, 70 is somewhere here, so somewhere this, somewhere here. So I can make it so vertical lines. This is our vertical education. Next is education. No, education. Education, this is how much percentage? 5.83. ಎಜುಕೇಷನಿಗೆ ಭಾಳ ಕಡಿಮೆ ಖರ್ಚು ನೋಡಿ. ಎಲ್ಲ ಖರ್ಚಿಗಿಂತ ಎಜುಕೇಷನಿಗೆ ಭಾಳ ಕಡಿಮೆ ಖರ್ಚಿದೆ. ಆಮೇಲೆ ಮಿಸ್ಲೇನಿಯಸ್ ಇದೆ, ಇದು ಮಿಸ್ಲೇನಿಯಸ್ ಆಯ್ತು. ಈಗ ಡಾಟ್ ಇಟ್ಬೇಕಾರೆ so this is education. Education ಒಂದಿದೆಯಲ್ಲ, this is education. Last is miscellaneous. So this is miscellaneous. ಇಷ್ಟು ಮಾಡಿದ್ರೆ ಆಯ್ತು. If you do this, you score 5 marks, minimum 5 marks, or 5 marks question ಇರ್ತದೆ ಸಾಮಾನ್ಯವಾಗಿ. This is the pattern of drawing the percentage. One more example is there. So let us see tomorrow. ಮಾಡ್ತೀರಾ ನೀವು? Draw a bar chart or bar chart for the following data showing the percentage of total population in the village and town. ಇದನ್ನು ನೀವು ಮಾಡಬೇಕು. let us see, take up this tomorrow or work at home. ನಾನು ಡೇಟಾವನ್ನು ಕೊಡ್ತೇನೆ, ಇದರಲ್ಲಿ ನೀವು ಮಾಡಿ ಪ್ರಯತ್ನ ಪಟ್ಟು. ಯಾಕಂದರೆ ಟೈಮ್ ಕಡಿಮೆ ಇದೆ, ಇದನ್ನು ಮುಗಿಸಬೇಕಾಗಿದೆ.